ನೀವು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀರಾ, ಕಂಟೆಂಟ್ ಹಾಕ್ತಾ ಇದ್ದೀರಾ, ಆದ್ರೆ ಗೂಗಲ್ ಕಡೆಯಿಂದ ಟ್ರಾಫಿಕ್ ಬರ್ತಿಲ್ಲ ಅಂತಂದ್ರೆ ಸೊ ಈ ವಿಡಿಯೋ ನಿಮಗೆ ಗೇಮ್ ಚೇಂಜರ್. ಇವತ್ತು ನಾನು ಹೇಳುವಂತ ಒಂದು 7 ಫ್ರೋ ಬ್ಲಾಗಿಂಗ್ ಸೀಕ್ರೆಟ್ಸ್‌ಗಳು ಯಾರುನು ಫ್ರೋ ಬ್ಲಾಗರ್ಸ್‌ಗಳು ನಿಮ್ಗೆ ಹೇಳಲ್ಲ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಲಾಸ್ಟ್ ಸೀಕ್ರೆಟು ನಿಮ್ಮ ಇನ್ಕಮ್ ಅನ್ನ ಡಬಲ್ ಮಾಡಬಹುದು. ಸೀಕ್ರೆಟ್ ನಂಬರ್ 1, ಕಂಟೆಂಟ್ ಕ್ವಾಲಿಟಿ ಮಾತ್ರ ಸಾಕು ಅಂತ ಇಲ್ಲ. ಫ್ರೋ ಬ್ಲಾಗರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಸರ್ಚ್ ಇಂಟೆಂಟ್ ಅನ್ನ ಮ್ಯಾಚ್ ಮಾಡ್ತಾರೆ. ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಒಬ್ಬ ಯೂಸರು ಬೆಸ್ಟ್ ಹೋಸ್ಟಿಂಗ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಅಂತಂದ್ರೆ ಸೊ ಅವರು ಸರ್ಚ್ ಮಾಡೋದು ಏನಂತಂದ್ರೆ ಒಂದು ಪ್ರಾಕ್ಟಿಕಲ್ ನೋಟ್ನ ಅಂದ್ರೆ ಫುಲ್ ಗೈಡ್ ಅನ್ನ ಅವರು ಸರ್ಚ್ ಮಾಡ್ತಾರೆ. ಯಾವುದೇ ರೀತಿಯಾದಂತ ಸ್ಟೋರಿನ ಅಲ್ಲ. ಯಾವಾಗ್ಲೂ ಕಂಟೆಂಟ್ ಅನ್ನ ನೀವು ಏನ್ ಮಾಡ್ಬೇಕಂತಂದ್ರೆ ಯೂಸರ್ ಇಂಟೆನ್ಷನ್ ಇಟ್ಕೊಂಡು ನೀವು ಕಂಟೆಂಟ್ ಅನ್ನ ಬರಿಬೇಕಾಗತ್ತೆ. ಸೀಕ್ರೆಟ್ ನಂಬರ್ 2 ಬಂದ್ಬಿಟ್ಟು ಕೀವರ್ಡ್ ಕ್ಲಸ್ಟರಿಂಗ್. ಫ್ರೋ ಬ್ಲಾಗರ್ಸ್ ಗಳು ಯೂಸ್ ಮಾಡುವಂತದ್ದು ಏನಂತಂದ್ರೆ ಕೀವರ್ಡ್ ಕ್ಲಸ್ಟರಿಂಗ್ ಅಂತ ಹೇಳ್ತಾರೆ. ಒಂದು ಟಾಪಿಕ್‌ಗೆ 5ರಿಂದ 10 ರಿಲೇಟೆಡ್ ಕೀವರ್ಡ್ಸ್ ಗಳನ್ನ ನೀವು ಫೈಂಡ್ ಮಾಡಬೇಕು. ಒಂದು ಸ್ಟ್ರಾಂಗ್ ಕೀವರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಅದರ ಮೇಲೆ ಒಂದು ಬೆಸ್ಟ್ ಆರ್ಟಿಕಲ್ ಅನ್ನ ಬರಿಬೇಕು. ಇದರಿಂದ ಏನಾಗತ್ತಂದ್ರೆ ನಿಮ್ಮ ಬ್ಲಾಗ್ ಗೂಗಲ್‌ಗೆ ಸಿಗ್ನಲ್ ಕೊಡುತ್ತೆ. ಏನಂತಂದ್ರೆ ಇದರಲ್ಲಿ ಅಥಾರಿಟಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಗೂಗಲ್ ಏನ್ ಮಾಡತ್ತಂತಂದ್ರೆ ನಿಮ್ಮನ್ನ ಫ್ರೋ ಬ್ಲಾಗರ್ ಅಂತ ಕನ್ಸಿಡರ್ ಮಾಡುತ್ತೆ. ಸೀಕ್ರೆಟ್ ನಂಬರ್ 3 ಬಂದ್ಬಿಟ್ಟು ಇಂಟರ್ನಲ್ ಲಿಂಕಿಂಗ್ ಸ್ಟ್ರಾಟಜಿ. ಫ್ರೋ ಬ್ಲಾಗರ್ಸ್ ಗಳನ್ನ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಸೊ ಪ್ರತಿಯೊಂದು ಪೋಸ್ಟ್‌ಗಳಲ್ಲಿ 5ರಿಂದ 10 ಇಂಟರ್ನಲ್ ಲಿಂಕ್‌ಗಳನ್ನ ಶೇರ್ ಮಾಡಿರ್ತಾರೆ. ಸೊ ನೀವ್ ಎಷ್ಟು ಶೇರ್ ಮಾಡ್ತೀರಾ ಅಂತ ಗೊತ್ತಿಲ್ಲ. ಕಮೆಂಟ್ ಮಾಡಿ. ಇದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಸಿಗತ್ತಂತಂದ್ರೆ ಎಸ್-ಸಿ-ಒ ಬೂಸ್ಟ್ ಆಗುತ್ತೆ, ಯೂಸರ್ ಟೈಮ್ ಕೂಡ ಇನ್ಕ್ರೀಸ್ ಆಗುತ್ತೆ, ರಾಂಕಿಂಗ್ ಫಾಸ್ಟ್ ಆಗುತ್ತೆ. ಸೀಕ್ರೆಟ್ ನಂಬರ್ 4 ಬಂದ್ಬಿಟ್ಟು ಫಾಸ್ಟ್ ವೆಬ್‌ಸೈಟ್ ಈಸ್ ಈಕ್ವಲ್ ಟು ಹೈಯರ್ ರಾಂಕಿಂಗ್ ಅಂತಂದ್ರೆ ನಿಮ್ಮ ಒಂದು ಬ್ಲಾಗ್‌ದು ಸ್ಪೀಡ್. ನಿಮ್ಮ ಬ್ಲಾಗ್ ಸ್ಲೋ ಇತ್ತಂದ್ರೆ ಗೂಗಲ್ 100% ಆಗಿ ರಿಜೆಕ್ಟ್ ಅಂತಾನೆ ಹೇಳ್ಬೋದು. ಸೊ ಹಾಗಂತಂದ್ರೆ ನಮ್ಮ ಒಂದು ಬ್ಲಾಗ್ ಸ್ಪೀಡ್ ಆಗ್ಬೇಕಂತಂದ್ರೆ ನಾವ್ ಏನ್ ಮಾಡ್ಬೇಕಂತಂದ್ರೆ ಲೈಟ್ ವೇಟ್ ಥೀಮ್ ಅನ್ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಜನರೇಟ್ ಪ್ರೆಸ್ ಆಗಿರ್ಬೋದು, ಆಸ್ಟ್ರಾ ಆಗಿರ್ಬೋದು. ಸೊ ಈ ರೀತಿಯ ಥೀಮ್ ಗಳನ್ನ ಯೂಸ್ ಮಾಡಬಹುದು. ನಿಮ್ಮ ಇಮೇಜಸ್ ಗಳನ್ನ ಕಂಪ್ರೆಸ್ ಮಾಡಿ ಮತ್ತೆ ಕ್ಯಾಚ್ ಪ್ಲಗಿನ್ಸ್ ಗಳನ್ನ ಯೂಸ್ ಮಾಡಿ. ಸ್ಪೀಡ್ ಇನ್ಕ್ರೀಸ್ ಆಯ್ತಂದ್ರೆ ಆಟೋಮೆಟಿಕಲಿ ಟ್ರಾಫಿಕ್ ಶುರು ಆಗುತ್ತೆ. ಸೀಕ್ರೆಟ್ ನಂಬರ್ 5 ಬಂದ್ಬಿಟ್ಟು ಅಪ್ಡೇಟ್ ಓಲ್ಡ್ ಕಂಟೆಂಟ್. ಹೊಸ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರಲ್ಲ ಇದರಲ್ಲಿ. ಯಾಕಂತಂದ್ರೆ ನಿಮ್ಮ ಹಳೆ ಒಂದು ಬ್ಲಾಗ್ ಪೋಸ್ಟ್ ಗಳು ಆಲ್ರೆಡಿ ರ್ಯಾಂಕಿಂಗ್ ಇರುತ್ತೆ, ಅದಕ್ಕೆ ಟ್ರಾಫಿಕ್ ಇರುತ್ತೆ. ಸೊ ಅದನ್ನ ನೀವು ಏನ್ ಮಾಡ್ಬೋದು ಅಂತಂದ್ರೆ ಸ್ವಲ್ಪ ಬೆಟರ್ ಆಗಿ ಅಪ್ಡೇಟ್ ಅನ್ನ ಮಾಡಬಹುದು. ಹೆಡ್ಡಿಂಗ್ ಆಗಿರ್ಬೋದು, ಎಕ್ಸ್ಟರ್ನಲ್ ಅಥವಾ ಇಂಟರ್ನಲ್ ಲಿಂಕ್ ಆಗಿರ್ಬೋದು, ಏನಾದ್ರೂ ಇನ್ಫಾರ್ಮೇಶನ್ ಇದ್ರೆ ಹೊಸ ಇನ್ಫಾರ್ಮೇಶನ್ ಅನ್ನ ನೀವು ಹಾಕೋದಿರ್ಬೋದು. ಇದರಿಂದ ಏನಾಗತ್ತಂದ್ರೆ ನಿಮ್ಮ ಒಂದು ಓಲ್ಡ್ ಪೋಸ್ಟ್‌ಗೂ ಕೂಡ ರ್ಯಾಂಕ್ ಆಗೋ ಚಾನ್ಸಸ್ ಇರುತ್ತೆ. ಸೀಕ್ರೆಟ್ 6 ಅಲ್ಲಿ ಬಂದ್ಬಿಟ್ಟು ಮಾನಿಟೈಸೇಷನ್ ಪ್ಲಾನ್. ಫಸ್ಟ್ ಟ್ರಾಫಿಕ್ ಇಲ್ಲ, ಇನ್ಕಮ್ ಪ್ಲಾನ್ ಮಾಡಿ. ಬಿಗಿನರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಟ್ರಾಫಿಕ್ ಅನ್ನ ಫೋಕಸ್ ಮಾಡ್ತಾರೆ. ಬಟ್ ಫ್ರೋ ಬ್ಲಾಗರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಮಾನಿಟೈಸೇಷನ್ ಮೇಲೆ ಫೋಕಸ್ ಮಾಡ್ತಾರೆ. ಅಫಿಲಿಯೇಟ್ ಆಗಿರ್ಬೋದು, ಆಡ್ಸ್ ಆಗಿರ್ಬೋದು, ಡಿಜಿಟಲ್ ಪ್ರಾಡಕ್ಟ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡ್ರೆ ಅಂತಂದ್ರೆ ಟ್ರಾಫಿಕ್ ಬಂದ್ಮೇಲೆ ಆಟೋಮೆಟಿಕಲಿ ಒಂದು ಇನ್ಕಮ್ ಇನ್ಕ್ರೀಸ್ ಆಗುತ್ತೆ. ಸೊ 100% ಸ್ಟಾರ್ಟಿಂಗ್ ಅಲ್ಲಿ ಆಡ್ಸ್ ಅಂತೂ ನಮಗೆ ಸಿಗಲ್ಲ. ಸೊ ಅದಕ್ಕೋಸ್ಕರ ನೀವು ಅಫಿಲಿಯೇಟ್ ಅನ್ನ ಸ್ಟಾರ್ಟ್ ಮಾಡಬಹುದು, ಇಲ್ಲ ಡಿಜಿಟಲ್ ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡಬಹುದು. ಸೀಕ್ರೆಟ್ 7 ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿ ಸಿಸ್ಟಮ್. ಲಾಸ್ಟ್ ಸೀಕ್ರೆಟ್ ಮೋಸ್ಟ್ ಪವರ್ಫುಲ್ ಅಂತಾನೆ ಹೇಳ್ಬೋದು. ಪ್ರೋ ಬ್ಲಾಗರ್ಸ್ ಗಳು ಏನ್ ಮಾಡ್ತಾರೆ ಅಂತಂದ್ರೆ ವೀಕ್ಲಿ ಶೆಡ್ಯೂಲ್ ಅನ್ನ ಹಾಕಿರ್ತಾರೆ. ಅದೇ ರೀತಿಯಾಗಿ ಕಂಟೆಂಟ್ ಕ್ಯಾಲೆಂಡರ್ ಅನ್ನ ಅವ್ರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆಟೋಮೇಷನ್ ಟೂಲ್ಸ್ ಗಳನ್ನ ಕೂಡ ಯೂಸ್ ಮಾಡ್ತಾರೆ. ಇದೇ ರೀಸನ್ ಏನಂತಂದ್ರೆ ಅವರು ಫಾಸ್ಟ್ ಆಗಿ ಗ್ರೋ ಆಗಕ್ಕೆ. ಸೊ ನಾನ್ ಹೇಳಿದಂತ ಈ 7 ಒಂದು ಸೀಕ್ರೆಟ್ಸ್ ಗಳನ್ನ ಫಾಲೋ ಮಾಡಿದ್ರಿ ಅಂತಂದ್ರೆ ನಿಮ್ಮ ಬ್ಲಾಗ್ ಗ್ರೋ ಆಗುತ್ತೆ. ಸೊ ಕಮೆಂಟ್ ಅಲ್ಲಿ ಹೇಳಿ ನೀವು ಯಾವ ಒಂದು ಸೀಕ್ರೆಟ್ ಅನ್ನ ಫಾಲೋ ಮಾಡ್ತೀರಾ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಪವರ್ಫುಲ್ ಬ್ಲಾಗಿಂಗ್ ಟಿಪ್ಸ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ.